5ನೇ ಕ್ಲಾಸು ಪ್ರಿಯದರ್ಶಿನಿ ಮೇಡಮ್. ಇವ್ರ ಫ್ರೆಂಡ್ಸ್ ಎಲ್ಲ ಇದೆಯಲ್ಲ ನೋಡಿದ್ದೀವಿ ಇವಾಗ. ಅದೇ ತುಂಬ ದಿವಸ ಆಯಿತು. ನಾವತ್ತೇನಕ್ಕೆ ತಗೊಂಡು ವರ್ಷಗಳಾಯಿತು. ಆತ್ಮೀಯ ಸ್ನೇಹಿತರೆ, ಇವತ್ತೇನು ನಮ್ಮ ಬೊಮ್ಮಲಿಂಗೇಶ್ವರ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಮಡಿವಾಳ ಮಹಿಳೆಯರ ಸಂಘದ ವತಿಯಿಂದ ಇವತ್ತೇನು ನವರಾತ್ರಿಯ ವಿಶೇಷ ಪೂಜೆಗೆ ನಮ್ಮ ತಪ್ಸಳ್ಳಿ ರಾಮಯ್ಯ ಮತ್ತು ಕುಟುಂಬದವರಿಂದ ನಮ್ಮ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಏನು ತಪ್ಸಳ್ಳಿ ರಾಮಣ್ಣವ್ರ ವರ್ಷನೂ ಏನು ನೀವು ಪೂಜೆ ಮಾಡಿಸ್ಕೊಂಡಿರಾ, ಅದೇ ರೀತಿ ನೀವು ಈ ವರ್ಷನೂ ಮಾಡಬೇಕು ಅಂತ ಕೇಳ್ಕೊಂಡಾಗ ಭಗವಂತನಿಗೆ ನಮ್ಮ ಕೈಲಾದ ತಪ್ಸಳ್ಳಿ ರಾಮಣ್ಣವ್ರ ಕುಟುಂಬದಿಂದ ನಾವೇನು ಪೂಜೆ ನೆರವೇರಿಸಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಖ್ಯಾತ ಜ್ಯೋತಿಷಿಗಳು ರಾಜ್ ನ್ಯೂಸ್ನಲ್ಲೂ ಸಹ ಆಗಮಿಸಿ ಹಲವಾರು ನಮ್ಮ ಧರ್ಮದ ಬಗ್ಗೆ ಪ್ರವಚನ ನೀಡುತ್ತಾ ಎಲ್ಲರಿಗೂ ಒಂದು ಒಳ್ಳೆಯ ಸನ್ಮಾರ್ಗವನ್ನು ಏನು ಒಳ್ಳೆಯದನ್ನು ಮಾಡ್ತಿದ್ದಾರೆ. ನಮ್ಮ ಖ್ಯಾತ ಸಿದ್ದಿ ಶ್ರೀನಿವಾಸ ಗುರೂಜಿಗಳು ನಮ್ಮ ಕುಟುಂಬದ ಮೇಲೆ ಹಾಗೂ ನಮ್ಮ ಟ್ರಸ್ಟ್ನ ಮೇಲೆ ಅಪಾರವಾದ ಗೌರವ ಇಟ್ಟು ಇವತ್ತು ನಮ್ಮ ಕರೆಗೆ ಹೋಗ್ಬಿಟ್ಟು ನಮ್ಮ ಈ ದೇವಸ್ಥಾನಕ್ಕೆ ಬಂದಿದ್ದಾರೆ. ಅವರಿಗೆ ನಮ್ಮ ದೇವಸ್ಥಾನದ ಅರ್ಚಕರಿಂದ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಬೇಕು ಅಂತ ಕೇಳ್ಕೊಂಡು ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ. ನಾಡಿನ ಸಮಸ್ತ ಜನರಿಗೂ ಕೂಡ, ಆತ್ಮೀಯ ಎಲ್ಲ ನಮ್ಮ ಭಕ್ತರಿಗೂ ಕೂಡ ದಸರಾ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಇವತ್ತು ನಾವು ಬಂದಿರತಕ್ಕಂಥ ಈ ಪುಣ್ಯಕ್ಷೇತ್ರವಾದಂಥ ಶ್ರೀ ಬೊಮ್ಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿದ್ದೀವಿ. ಈ ಕ್ಷೇತ್ರ ಅತ್ಯಂತ ಪುರಾತನವಾದಂಥದ್ದು. ಆ ಒಳಗಡೆ ಇರ್ತಕ್ಕಂಥ ಆ ಸ್ವಾಮಿ ಉದ್ಭವ ಮೂರ್ತಿ. ಆ ಸ್ವಾಮಿಯನ್ನು ನೋಡಿದ್ರೆ ಒಂದು ಕ್ಷಣ ಮೈ ರೋಮಾಂಚನ ಆಗುತ್ತೆ. ಅಂತಹ ಪರಮ ಪುಣ್ಯವಾದಂಥ ಆ ಈಶ್ವರರನ್ನು, ಬೊಮ್ಮಲಿಂಗೇಶ್ವರರನ್ನು ಆರಾಧನೆ ಮಾಡುವಂಥ, ಆ ಸೇವೆ ಮಾಡುವಂಥ ಪುರೋಹಿತರೇ ಧನ್ಯ. ಆ ಸೇವೆಗೆ ನಿಮ್ಮಂಥವರೆಲ್ಲ ಸಾಕ್ಷಾತ್ತು ಆ ಸೇವೆಗೆ ಏನು ಬೇಕೋ ಅದನ್ನೆಲ್ಲ ಕೊಡ್ತಾ ಇದ್ದೀರಿ, ಅದನ್ನು ಮಾಡ್ತಾ ಇದ್ದೀರಿ ಅನ್ನೋದು ಅತ್ಯಂತ ಪುಣ್ಯವಾದಂಥ ಕೆಲಸ. ಇಂತಹ ಒಂದು ಒಳ್ಳೆಯ ಕೆಲಸದಲ್ಲಿ ಇವತ್ತು ನೀವು ಕೂಡ ಈ ನವರಾತ್ರಿ ವೈಭವ, ಈ ನವರಾತ್ರಿ ದಿವಸಗಳಲ್ಲಿ, ಈ 9 ದಿನಗಳಲ್ಲಿ ನೀವೆಲ್ಲ ಏನು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಬಯಸ್ತಾ, ಇನ್ನೂ ಹೆಚ್ಚಿನದಾಗಿ ಈ ಕ್ಷೇತ್ರ ಅಭಿವೃದ್ಧಿ ಆಗಲಿ ಅಂತೇಳಿ ಮನಸ್ಫೂರ್ತಿಯಾಗಿ ಕೋರ್ಕೊಳ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.